ಜಯ ಶನಿದೇವ್. ಸಮಸ್ತ ಪೋಷಕ ಬಂಧುಗಳೇ, ಶ್ರೀ ಸಪ್ತಋಷಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ದಿನಾಂಕ 20/4/2025 ಭಾನುವಾರ ಚನ್ನಪಟ್ಟಣದ ಹೊರವಲಯದ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಉಚಿತ ಸಾಮೂಹಿಕ ಅಕ್ಷರ ದೀಕ್ಷಾ ಯಜ್ಞ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ವಿಶೇಷವಾಗಿ 2 ವರ್ಷದಿಂದ 6 ವರ್ಷದ ಮಕ್ಕಳಿಗಾಗಿ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು. ಅಕ್ಷರಾಭ್ಯಾಸ ಕಾರ್ಯಕ್ರಮದ ಮುಖೇನ ಮಕ್ಕಳಿಗೆ ಜ್ಞಾನವನ್ನು, ವಿದ್ಯೆಯನ್ನು ಅರ್ಪಿಸ್ತಕ್ಕಂಥ ಒಂದು ಕಾಯಕವನ್ನು ಬಹಳ ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಆ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಮಕ್ಕಳುಗಳಿಗೆ ಹೆಚ್ಚಿನ ಮಟ್ಟದ ವಿದ್ಯಾಭ್ಯಾಸ ದೊರೆತು ಸರಸ್ವತಿ ಹಾಗೂ ದತ್ತಾತ್ರೇಯ ಹೋಮದಲ್ಲಿ ಭಾಗ ಆಗಿರತಕ್ಕಂಥ ಎಲ್ಲ ಮಕ್ಕಳಿಗೂ ಅವರ ಅನುಗ್ರಹ ದೊರೆತು ಹೆಚ್ಚಿನ ಮಟ್ಟದ ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವಂಥ ಅನುಗ್ರಹ ಜ್ಞಾನ ದೊರೆಯಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಎಲ್ಲ ಪೋಷಕರು ಉಚಿತವಾಗಿ ಯಾವುದೇ ಹಣವನ್ನು ಕೊಡದೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಪೂರ್ಣ ಫಲವನ್ನು ಪಡೆದುಕೊಳ್ಳಿ ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಹರಿಹರಪುರದ ಶೃಂಗೇರಿ ಮಠದ ಸ್ವಾಮೀಜಿಗಳು, ಕೋಡಿಮಠದ ಸ್ವಾಮೀಜಿಗಳು ಹಾಗೂ ನಾನು ಭಾಗಿಯಾಗಿದ್ದು, ಅವರ ಮುಖಾಂತರ ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸದ ಕಾರ್ಯಕ್ರಮದಲ್ಲಿ ಅಕ್ಷರ ಅಭ್ಯಾಸವನ್ನ ಮಾಡಿಸ್ತಕ್ಕಂಥ ವಿಶೇಷವಾದ ಕಾರ್ಯವನ್ನ ಆ ಶ್ರೀಗಳು ಮಾಡಲಿದ್ದಾರೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ಎಲ್ಲ ಮಕ್ಕಳಿಗೂ ಸರಸ್ವತಿ ದತ್ತಾತ್ರೇಯ ಯಂತ್ರವನ್ನ ಧಾರಣೆ ಮಾಡ್ತಕ್ಕಂಥದ್ದಾಗಿದೆ. ಸ್ವರ್ಣಬಿಂದು ಪ್ರಾಶನವನ್ನ ಮಕ್ಕಳಿಗೆ ಕೊಡ್ತಕ್ಕಂಥದ್ದಾಗಿದೆ. ಹಾಗೂ ನೆನಪಿನ ಶಕ್ತಿಗೆ ಅತಿ ಮುಖ್ಯವಾಗಿರತಕ್ಕಂಥ ಲೇಹ್ಯವನ್ನು ಕೂಡ ಉಚಿತವಾಗಿ ಭಾಗಿಯಾಗ್ತಕ್ಕಂಥ ಎಲ್ಲ ಮಕ್ಕಳಿಗೂ ಲಭಿಸ್ತಕ್ಕಂಥದ್ದಾಗಿದೆ. ಈ ಕಾರ್ಯಕ್ರಮವು ಬೆಳಿಗ್ಗೆ 7 ಗಂಟೆಯಿಂದನೇ ಆರಂಭ ಆಗ್ತಕ್ಕಂಥದ್ದಾಗಿದೆ. ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಅಂದ್ಕೊಳ್ತಕ್ಕಂಥ ಎಲ್ಲ ಪೋಷಕರು ಭಾನುವಾರ ಬೆಳಿಗ್ಗೆ 6:30 ಗಂಟೆಗೆ ಸರಿಯಾಗಿ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಸೇರಿಕೊಳ್ಬೇಕಾಗಿದೆ. ಸುಮಾರು 500 ಮಕ್ಕಳಿಗೆ ಕಾರ್ಯಕ್ರಮದ ಫಲ ಸಿಗಲಿ ಅಂತ ಹೇಳಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಎಲ್ಲ ಪೋಷಕ ಬಂಧುಗಳು ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಶ್ರೀಗಳ ಅನುಗ್ರಹದೊಂದಿಗೆ, ಸರಸ್ವತಿ ದೇವಿ ಹಾಗೂ ದತ್ತಾತ್ರೇಯ ದೇವರ ಅನುಗ್ರಹವನ್ನು ಪಡೆದು ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಕಾರಣೀಭೂತರಾಗಿ ಎಂದು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಹೆಸರು ನೋಂದಣಿಸಿಕೊಳ್ಳಲು ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಆ ನಂಬರಲ್ಲಿ ನೀವು ಕರೆ ಮಾಡಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಆ ನಂಬರಿಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಅಕ್ಷರಾಭ್ಯಾಸ ಎನ್ನುವುದು ಮಕ್ಕಳಿಗೆ ನಾಳೆಯ ಜ್ಞಾನ ಯಾತ್ರೆಗೆ ತೆರೆದ ಬಾಗಿಲಾಗಿರುತ್ತೆ. ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಈ ಅಕ್ಷರಾದೀಕ್ಷಾ ಯಜ್ಞದಿಂದ ಮುಂದಿನ ಭವಿಷ್ಯಕ್ಕೆ ಬೇಕಾಗಿರುವ ಜ್ಞಾನ, ಶಿಷ್ಟಾಚಾರ ಸಂಪೂರ್ಣವಾಗಿ ದೊರೆಯುವ ಉದ್ದೇಶದಿಂದ ಹಾಗೂ ನಿಷ್ಕಲ್ಮಶ ಮನಸ್ಸಿನಲ್ಲಿರುವ ಆ ಬಾಲ್ಯಾವಸ್ಥೆಯ ಮಕ್ಕಳಿಗೆ ಈ ಶಿಷ್ಟಾಚಾರವನ್ನ, ಈ ಸಂಸ್ಕಾರವನ್ನ ಕಲಿಸುವುದರಿಂದ ಅವರ ಬಾಳು ನಾಳಿನ ಬೆಳಕಿಗೆ ಬೇಕಾಗಿರುವ ದಾರಿದೀಪವಾಗುತ್ತೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಎಲ್ಲ ಪೋಷಕ ಬಂಧುಗಳು ತಮ್ಮ ಮಕ್ಕಳೊಟ್ಟಿಗೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು.